ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗ್ರಾಮ ದೇವತೆಗೆ ಪೂಜೆ ಮಾಡ್ಸೋಕ್ಕೆ ಹೋಗಬೇಕು. ಯಾಕಂದರೆ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ನಾನೀಗ ಅತ್ತೆ ಮನೇಲಿದ್ದೀನಿ. ಅಡುಗೆ ಎಲ್ಲ ಮಾಡಿ ಒಟ್ಟಿಗೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ನಾಳೆ ನಾವು ಬಾತು ಅನ್ನ ಸಾಂಬಾರು ಗೊಜ್ಜು ಎಲ್ಲ ಮಾಡಿಟ್ಟಿದ್ದೀನಿ. ನನ್ನ ಅಳಿಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ರೆಡಿ ಗಿಡಿ ಎಲ್ಲ ಆಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಜ್ಜಿ ಮನೆ ಹತ್ರ ಈಗ ಬಂದೆ. ನಾನು ರೆಡಿ ಆದೆ. ಈಗ ರೆಡಿ ಆಗಿಬಿಟ್ಟು ಈಗ ಅಜ್ಜಿ ಮನೆ ಹತ್ರ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಈಗ ಎಲ್ಲರೂ ಒಟ್ಟಿಗೆ ನಾವೀಗ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಬರ್ತಾರೆ. ಮುಂದೆ ಎಲ್ಲ ಹೊಂಟೋಗಿದ್ರು ಆಗಲೇ ಸುಮಾರು ಜನ. ನಾವೀಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಆಗಲೇ ಸುಮಾರು ಜನ ಬರ್ತಾಯಿದ್ರು ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಲ್ಲಿ ನೋಡಿ ಎಷ್ಟು ಜನ ಆಗಲೇ ಬಂದಿರು. ನಾವು ದರ್ಶನಕ್ಕೆ ನಿಂತಿದ್ದೀವಿ. ಈಗ ನೋಡ್ರಿ ಈಗ ಈ ಜನ ಬೆಳಗ್ಗೆಯಿಂದಲೇ ಜನಗಳು ಬಂದಿದ್ದಾರೆ. ಈ ಕಡೆ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದಮೇಲೆ ಕುಸ್ತಿ ನಡೀತಾ ಇತ್ತು. ಈ ಕಡೆ ಕುಸ್ತಿ ಎಲ್ಲ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ ಈಗ ನಡ್ಕೊಂಡು. ನಾವು ಜಾಸ್ತಿ ಹೊತ್ತೇನಲ್ಲಿ ಕುಸ್ತಿ ನೋಡಲಿಲ್ಲ. ಸ್ವಲ್ಪ ಹೊತ್ತು ಕುಸ್ತಿ ನೋಡಿಕೊಂಡು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅಕ್ಕ ನಾವು ನಡ್ಕೊಂಡು ಮನೆಗೆ ಹೋಗೋ ತನಕ ಫುಲ್ ಕತ್ಲೆನೇ ಆಗೋಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನಾವು ಅಕ್ಕವರೆಲ್ಲ ಲೈಟಿಂಗ್ಸ್ ನೋಡಿರಲಿಲ್ಲ. ಅವ್ರು ಹಂಗೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಈಗ ಮನೆಗೆ ಹೋಗಿ ತಿರ್ಗಾ ವಾಪಸ್ ಬಂದು ಆರ್ಕೆಸ್ಟ್ರಾ ನೋಡೋಕ್ಕೆ ಹೋಗಬೇಕು. ಆಗಲೇ ಸುಮಾರು ಜನ ಆರ್ಕೆಸ್ಟ್ರಾ ನೋಡೋಕ್ಕೆ ಹೋಗ್ತಾಯಿದ್ರು. ಈಗ ಆರ್ಕೆಸ್ಟ್ರಾ ನೋಡೋಕೆ ಹೋಗಬೇಕು. ಬೇಗ ಬನ್ನಿ. ಈಗ ನಾವು ಆರ್ಕೆಸ್ಟ್ರಾಕ್ಕೆ ಹೋಗೋಕ್ಕೆ ಎಲ್ಲ ರೆಡಿಯಾಗಿ ಕೂತಿದ್ದೀವಿ. ಬರತ್ ಈ ಕಡೆ ಬಾ. ಈ ಕಡೆ ಬಾ ಬರತ್. ಏನಂದ್ರಿ ಈಗ ಹೆಂಡ್ತಿ? ನಾನು ಇಲ್ಲಿ ಕೂತಿದ್ದೀನಿ. ಡಾರ್ಲಿಂಗ್ ಅಂತ ಕರಿತಿರಲ್ಲ. ನಾವೀಗ ನಡ್ಕೊಂಡು ಆರ್ಕೆಸ್ಟ್ರಾಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಂಗಿಯರೆಲ್ಲ ಜೊತೆಗೆ ಬರ್ತಾ ಇದ್ದಾರೆ. ಇದೀಗ ನಮ್ಮ ವೇದಿಕೆ ಮೇಲೆ ನಮ್ಮದಾಗಿ ಮನೋರಂಜನೆ ಕಾರ್ಯಕ್ರಮ ಸಿದ್ಧವಾಗಿದೆ. ಚಪ್ಪಾಳೆ ಹಾಗೂ ತಮ್ಮೆಲ್ಲರ ಪ್ರೋತ್ಸಾಹ ನೀಡುವುದಕ್ಕೆ ನೀವು ರೆಡಿನಾ? ಚಪ್ಪಾಳೆ ಸ್ವಲ್ಪ ಜಾಸ್ತಿ
ಪಾಪ ಸಿಂಗರ್ ಇಂದು ನಾಗರಾಜ್ ಅವ್ರನ್ನ ಕರೆಸಿದ್ರು. ಅವ್ರದ್ದು ಶಾರ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದ್ರಲ್ಲಿ ನೋಡಿ ಅವ್ರು ಯಾವ ಸಾಂಗ್ ಆಡಿದರು ಅಂತ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.